ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಆಸ್ ಯೂಸ್ವಲ್ ಓದದ ನಾನೇ ಹೇಳ್ಬಿಡ್ತೀನಿ. ಓಕೆ, ಒಂದು ಪ್ರಶ್ನೆ ನಿಮಗೂ ಹಾಗೂ ಫಾರ್ ಅವರ್ ವ್ಯೂವರ್ಸ್ ಆಲ್ಸೋ. ಈಗ ಎಷ್ಟೊಂದು ವರ್ಷಗಳ ನಂತರ ಇನ್ ಮ್ಯಾರಿಡ್ ಲೈಫ್, ಓಕೆ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಹಸ್ಬೆಂಡ್ ವೈಫ್ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಹೊಟ್ಟೋಗ್ತಾರೆ. ದೇ ಜಸ್ಟ್ ರಿಮೇನ್ ಆಸ್ ರೂಮ್ಮೇಟ್ಸ್. ಓಕೆ, ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಸೈಲೆನ್ಸ್ ವಿಚ್ ಬೋತ್ ವಾಂಟ್ಸ್ ಟು ಬ್ರೇಕ್ ಬಟ್ ಹೋಲ್ಡ್ ಮಾಡ್ಕೋತಾರೆ. ಆಮೇಲೆ ಏನಂದ್ರೆ ಮೆಟೀರಿಯಲಿಸ್ಟಿಕ್ ಅಂದ್ರೆ ಓಕೆ, ನಾನು ಅಡಿಗೆ ಮಾಡಬೇಕಾ, ನಾನು ಕೆಲ್ಸಕ್ಕೆ ಹೋಗ್ಬೇಕಾ, ನನ್ನ ಡ್ಯೂಟೀಸ್ ಏನಿದೆ ನಾನು ಅದನ್ನು ಮುಗಿಸ್ಬೇಕಾ, ಆ ಲೆವೆಲ್ಗೆ ಆ ರಿಲೇಶನ್ಶಿಪ್ ಹೊಟ್ಟೋದ್ರೆ ವಾಟ್ ಡು ಯು ಫೀಲ್ ಅಬೌಟ್ ಈ ಥರದ್ದು? ಇಸ್ ಇಟ್ ಗುಡ್ ಆರ್ ವಿ ಶುಡ್ ಬ್ರೇಕ್ ದಟ್ ಸೈಲೆನ್ಸ್? ಹೇಗೆ ಇದು ಗುಡ್ ಅಂತೂ ತಾಯಣಗೂ ಅಲ್ಲ, ತಡಿತಾ ಆ ಸೈಲೆನ್ಸ್ ಏನಿದ್ದು, ಮೌನ ಏನಿದ್ದು, ಮಾತಾಡೋದು ಬೆಟ್ರು ಅಂತ ನನ್ನ ಒಂದು ಅನಿಸಿಕೆ. ಹಂಗಾಗಿ ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾತಾಡಿ. ಓಕೆ, ಸಿ, ನನ್ನ ಪ್ರಕಾರ ದ್ಯಾಟ್ ಈಸ್ ಲೈಕ್ ವೆನ್ ಯುವರ್ ರಿಲೇಶನ್ಶಿಪ್ ಹ್ಯಾವ್ ಗಾಟ್ ನಥಿಂಗ್, ಅದೊಂದು ಡೆಡ್ ಎಂಡ್ ಅಲ್ಲಿ ನಿಮ್ಗೆ ಒಂದು ಡೆಡ್ ಎಂಡ್ ಕಾಣಿಸ್ತಾ ಇದೆ, ಆ ಲೆವೆಲ್ ವರ್ಗೂ ಹೊಟ್ಟೋದಾಗ ದಟ್ ಈಸ್ ದ ಟೈಮ್ ಯು ಜಸ್ಟ್ ರಿಮೇನ್ ಆಸ್ ರೂಮ್ಮೇಟ್ಸ್. ನಿಮ್ದು ಏನಿದೆ, ಓಕೆ, ನಿಮ್ದು ಡೈಲಿ ರುಟೀನ್ ಏನಿದೆ ಅದನ್ನ ಮಾತ್ರ ನೀವು ಫಾಲೋ ಮಾಡ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, whether you want to be in that kind of a relationship or you want to give another chance and talk on that and improvise that. ಹೇಳಿ. ಇಷ್ಟೇ ಅದು ಜೀವನದಲ್ಲಿ ಸಮರಸ ಮತ್ತು ಸಾಮರಸ್ಯ. ವೆರಿ ಡೆಪ್ತ್ಫುಲ್. ಡೆಪ್ತ್ ನಾನು ಮಾತಾಡೋದು ಸಮರಸ ಮತ್ತೆ ಸಾಮರಸ್ಯ. ಸ್ವಲ್ಪ ಜೋರಾಗಿ ಮಾತಾಡಿ. ಸಮರಸ ಮತ್ತೆ ಸಾಮರಸ್ಯ ಇದ್ದಾಗಲೇ ಆ ಜೀವನ ಒಂದು ಖುಷಿಯ ಜೀವನ ಆಗುತ್ತೆ, ಖುಷಿಯ ಸಂಸಾರ ಆಗುತ್ತೆ. ಎಲ್ಲದು ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವು, ನಮ್ಮ ಕೆಲಸ, ಆ ಕೆಲಸ, ಈ ಕೆಲಸ, ಇದು ಅಂದ್ಕೊಂಬಿಟ್ಟು ಅದೇನಾಗ್ಬಿಡುತ್ತೆ, ಆ ಸಂಬಂಧಗಳಲ್ಲಿ ಜುಗುಪ್ಸೆ ಹುಟ್ಟೋಗ್ಬಿಡುತ್ತೆ. ಈಗ ಮದುವೆ ಆಗಿ 1-2 ವರ್ಷ, 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, ಏನು ಇಷ್ಟೇ ಜೀವನನ? ಹಂಗಲ್ಲ. ಅದ್ರ ಹೊರತಾಗ ಆ ಜೀವನನ ನಾವೇ ಕಟ್ಕೊಳ್ಳುವಂಥದ್ದು, ಅದು ನಮ್ಮ ಜೀವನ, ನಮ್ಮ ಬದುಕು. ಹೌದು. ಹಂಗಾಗಿ ಹೇಳ್ತಾ ಇದ್ದೆ, ಅದು ಸರಿ ಇಲ್ಲ. ಓಕೆ, ಕೆಲವೊಂದ್ಸಲ ನಾವು ಎಸಂಪ್ಷನ್ಸ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಫಸ್ಟ್ ಮಾತಾಡ್ಲಿ, ನಾನು ಯಾಕೆ ಮಾತಾಡಬೇಕು, ಅವಳೇ ಫಸ್ಟ್ ಮಾತಾಡ್ಲಿ. ಸೊ ಆ ಒಂದು ಥಿಂಕಿಂಗ್ ಅಲ್ಲಿ ಅಥವಾ ಅದೊಂದು ಅಸಂಪ್ಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದಟ್ ಗೆಟ್ಸ್ ಪ್ರೊಲಾಂಗ್ಡ್. ವೆನ್ ಇಟ್ ಗೆಟ್ಸ್ ಪ್ರೊಲಾಂಗ್ಡ್ ಯು ಬೋತ್ ಗೋಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಆ ಪ್ರೊಲಾಂಗ್ಡ್ ಆಗಕ್ ಬಿಡ್ಬೇಡಿ. ವೆನ್ ಎವರ್ ಯು ಫೀಲ್ ಇದೊಂಥರ ಮೊನೋಟೋನಸ್ ಆಗ್ತಾ ಇದೆ, ಇದೊಂಥರ ಮೆಟೀರಿಯಲಿಸ್ಟಿಕ್ ಆಗ್ತಾ ಇದೆ, please break that silence, and it is required. Doesn't matter whether wife have to be take the first step or husband takes the first step. You need to take that step. See, if the opposite partner take that step, 100% the other one will also come and be part of that conversation. Don't make the conversation single, one-sided. Make it understand to each other that why is this happening, let's find a solution for it. ಕೂತ್ಕೊಂಡು ಮಾತುಕತೆ ಆಡಿದಾಗ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. Yes, as we keep saying, when you sit and do the conversation, there is solution. When there is a problem, definitely there is a solution, and you need to find that solution because it differs from couple to couple. ನಿಮ್ಮ ಅನಿಸಿಕೆ ಏನು? ಪ್ಲೀಸ್ ಡೂ ಲೆಟ್ ಅಸ್ ನೋ. ನಮಸ್ತೆ.